ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಳ್ಳಿಗಳ ಜೀವನಾಡಿಯಾದಂತಹ ಮಾಲ್ವಿ ಕಿರು ಜಲಾಶಯಕ್ಕೆ ಅಂತೂ ಇಂತೂ ಕ್ರಸ್ಟ್ ಗೇಟ್ಗಳನ್ನ ಕೂಡಿಸ್ತಕ್ಕಂಥ ಭಾಗ್ಯ ಈಗಾಗಲೇ ಸಂಪೂರ್ಣ ಕೊನೆ ಹಂತಕ್ಕೆ ತಲುಪಿದೆ. ಏನೋ 10 ಕ್ರಸ್ಟ್ ಗೇಟ್ಗಳನ್ನ ಹೊಂದಿರತಕ್ಕಂತಹ ಮಾಲ್ವಿ ಕಿರು ಜಲಾಶಯಕ್ಕೆ ಈಗಾಗಲೇ 8 ಕ್ರಸ್ಟ್ ಗೇಟ್ಗಳನ್ನ ಸಂಪೂರ್ಣವಾಗಿ ಅಳವಡಿಕೆ ಮಾಡಲಾಗಿರ್ತಕ್ಕಂಥದ್ದು. ಒಂದೊಂದು ಕ್ರಸ್ಟ್ ಗೇಟ್ಗಳು 16 ಟನ್ ಅಷ್ಟು ಗಾತ್ರದ ಮತ್ತು ಅದರ ಜೊತೆಗಿರ್ತಕ್ಕಂಥ 16 ಟನ್ ಗಾತ್ರದ ಒಂದು ಕ್ರಸ್ಟ್ ಗೇಟ್ಗಳು ಇವತ್ತು ಇರ್ತಕ್ಕಂಥದ್ದು ಗಮನಿಸಬಹುದು. ಕ್ರಸ್ಟ್ ಗೇಟ್ಗಳನ್ನ ರನ್ ಮಾಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಏನೋ ಈ ಒಂದು ಹೊಸ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಳೆ ಕ್ರಸ್ಟ್ ಗೇಟ್ಗಳನ್ನ ರಿಮೂವ್ ಮಾಡಿ ಆ ಕ್ರಸ್ಟ್ ಗೇಟ್ಗಳನ್ನ 16 ಟನ್ ಏನು ಭಾರವಾದಂತಹ ಈ ಒಂದೊಂದು ಕ್ರಸ್ಟ್ ಗೇಟ್ಗಳನ್ನ ಕೂಡಿಸಲಾಗಿರ್ತಕ್ಕಂಥದ್ದು ಗಮನಿಸಬಹುದು. ಕೆಳಗಡೆಯಿಂದ ಆ ಕ್ರಸ್ಟ್ ಗೇಟ್ ಅನ್ನ ಮೇಲೆತ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಭಾಗದ 10 ಹಳ್ಳಿಗಳ 16,000 ಎಕರೆ ಪ್ರದೇಶಕ್ಕೆ ನೀರುಣಿಸ್ತಕ್ಕಂತಹ ಈ ಒಂದು ಸಣ್ಣ ಜಲಾಶಯ ತುಂಬಿದ್ರೆ ಸಂಪೂರ್ಣವಾಗಿ 80,000ದಿಂದ 1 ಲಕ್ಷದಷ್ಟು ಪ್ರದೇಶ ಇವತ್ತು ಈ ಒಂದು ಸಂಪೂರ್ಣವಾದಂತಹ ಸುತ್ತಮುತ್ತ ಭಾಗದ ರೈತರಿಗೆ ಒಂದು ಅಂತರ್ಜಲ ಹೆಚ್ಚಿದೆ. ಸ್ವತಃ ಹಗರಿಬೊಮ್ಮನಹಳ್ಳಿ ಶಾಸಕರು ಇಲ್ಲಿ ವೀಕ್ಷಣೆಯನ್ನು ಕೂಡ ಮಾಡ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟು ಕೋಟಿ ವೆಚ್ಚದಲ್ಲಿ ಕ್ರಸ್ಟ್ ಗೇಟ್ ಗಳನ್ನ ನಿರ್ಮಾಣ ಮಾಡಿದ್ದೀರಿ? ಎಷ್ಟು ದಿನದಲ್ಲಿ ಇದನ್ನ ಕೂಡಿಸಲಾಗಿದೆ? ಈ ಭಾಗದ ರೈತರಿಗೆ ಏನ್ ಹೇಳಿಕ್ ಬಯಸ್ತೀರಿ ಸರ್? ಈ ನಾವು 4,02,73,000 ವೆಚ್ಚದಲ್ಲಿ ನಾವು ಕ್ರಸ್ಟ್ ಗೇಟ್ ಗಳನ್ನ ದುರಸ್ತಿ ಕಾಮಗಾರಿಯನ್ನ ನಾವು ಪ್ರಾರಂಭ ಮಾಡಿದೀವಿ. ಈಗ ಆಲ್ರೆಡಿ 10 ಗೇಟ್ ನಲ್ಲಿ 8 ಗೇಟ್ ಅನ್ನ ನಾವು ಫಿಕ್ಸ್ ಮಾಡಿದೀವಿ. 2 ಇನ್ನ ತೆಗೆದಿದೆ. ಆ 2 ಅತಿ ಶೀಘ್ರದಲ್ಲಿ ಅದನ್ನು ಕೂಡಿಸುವಂತ ಕಾರ್ಯವನ್ನು ಮಾಡ್ತೀವಿ. ಜೊತೆಗೆ ಬಲದಂಡೆ ಮತ್ತು ಎಡದಂಡೆ ಜಾಕ್ವಾಲ್ ಏನಿದೆಯಲ್ಲ, ಆ ಗೇಟುಗಳು ಆ ಕಡೆ 2 ಈ ಕಡೆ 2 ಅದನ್ನು ಕೂಡ ತೆಗೆದಿದೆ. ಅದು ಕೂಡ ಸ್ಟ್ರಕ್ ಆಗಿದೆ. ಅವು 2 ಇದು ಇನ್ನ 2 ಗೇಟ್ ಫಿಕ್ಸ್ ಮಾಡಿ ಅವು 4 ಗೇಟ್ ಕೂಡ ನಾವು ಅತಿ ಶೀಘ್ರದಲ್ಲಿ ರೆಡಿ ಮಾಡಿ ಕುಂದಿರಿಸುವಂತ ಕಾರ್ಯವನ್ನು ಮಾಡ್ತೇವೆ. ಇವ್ರನ್ನೇ ತುಂಗಭದ್ರಾ ಜಲಾಶಯ ಗೇಟ್ ಇಂದ ಕೊಟ್ಟಿದ್ರೆ ಅಷ್ಟೊತ್ತು ಮುಗಿಸ್ಬಿಡ್ತಿದ್ರೇನಲ್ಲಿ. ಅದು 1 ಗೇಟ್ ಕೂಡ ಕುಂದಿರ್ಸ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಮತ್ತೆ ಇವರು ವೇಗವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೋಡಿ, ಎಲ್ಲಿ ಲೀಕ್ ಆಗ್ಬಾರ್ದು. ಆಮೇಲೆ 1 ಗೇಟು ಇದರ ತೂಕದ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ 16 ಟನ್ ಕೆಪಾಸಿಟಿ ಬರುತ್ತೆ. ಅಷ್ಟು ವೇಟ್ ಬರುತ್ತೆ 1 ಗೇಟು. ಅಷ್ಟು ತೂಕ ಬರುತ್ತೆ. ಆಮೇಲೆ ರಬ್ಬರ್ ಬೀಡಿಂಗ್ಸು ಕೆಳಗಡೆ ಆಗ್ಲಿ ಸೈಡ್ ಆಗ್ಲಿ ಇವೆಲ್ಲವೂ ಕೂಡ ಒಂದು ಹನಿ ಕೂಡ ನೀರು ಸೋರಲಾರದ ರೀತಿಯಲ್ಲಿ ನಮ್ಮ ಇಂಜಿನಿಯರ್ ಎಲ್ಲರೂ ಸ್ಪಾಟಿಗೆ ಬಂದು ಅದನ್ನ ಗಮನಿಸಿ ಅದನ್ನ ನೀಟಾಗಿ ಕೆಲಸವನ್ನು ತಗೊಳ್ಳೋ ಕಾರ್ಯವನ್ನು ಮಾಡ್ತಾ ಇದೆ. ಈ ಭಾಗದ ರೈತರಿಗೆ ಅತಿ ಶೀಘ್ರದಲ್ಲಿ ಎಲ್ಲಾ ಗೇಟ್, ಇನ್ನ 2 ಗೇಟ್ ಕೂತ್ಬಿಟ್ರೆ ಮುಗೀತು. ಅದು 4 ಗೇಟ್ ಕೂಡ ಅತಿ ಶೀಘ್ರದಲ್ಲಿ ಪೂರ್ಣ ಮಾಡಿ ಕೊಡುವಂತ ಕಾರ್ಯವನ್ನು ಮಾಡ್ತೇವೆ. ನಂತರ ನಾವು ಡಿಸಿಲ್ಟಿಂಗು ಮತ್ತು ಕೆಲವು ಕಾಮಗಾರಿಗೆ 2 ಕೋಟಿ ಹಣವನ್ನು ಕೊಟ್ಟಿದ್ದೇವೆ. ಅದನ್ನು ಕೂಡ ನಾವು ಅತಿ ಶೀಘ್ರದಲ್ಲಿ, ಈಗ ಟೆಂಡರ್ ಹಂತಕ್ಕಿದೆ, ಅದನ್ನು ಬೇಗ ಕಾಮಗಾರಿಯನ್ನು ಮಾಡಿ ಮುಗಿಸುವಂತ ಕೆಲಸ ಮಾಡಿ. ಈ ಭಾಗದ ನೀರಾವರಿ ಯೋಜನೆಗಳಿಗೆ ಅತಿ ಹೆಚ್ಚು ಏನು ಹಣವನ್ನ ತಂದಿರ್ತಕ್ಕಂಥ ಶಾಸಕರು ಅಂತಕ್ಕಂಥ ಮಾತನ್ನ ರೈತರು ಹೇಳ್ತಿದ್ದಾರೆ. ಎಷ್ಟು ಕೆರೆಗಳು ಇದ್ರ ಜೊತೆಗೆ ಅಭಿವೃದ್ಧಿ ಮಾಡ್ತೀರಿ? ಮತ್ತೆ ಚಿಲ್ವಾರ ಬಂಡಿ ಏತ ನೀರಾವರಿ ಯೋಜನೆ ವಿಚಾರ ಏನ್ ಹೇಳ್ತೀರಿ? ನಾವು ಚಿಲ್ವಾರ ಬಂಡಿ ಏತ ನೀರಾವರಿ ಯೋಜನೆ 11-12ನೇ ಸಾಲಿನಲ್ಲಿ 2009ರಲ್ಲಿ ಅದಕ್ಕ ಕಾಯಕಲ್ಪವನ್ನ ಕೊಟ್ಟಿರುವಂತದ್ದು. ಅದು ಏನು ಅಂತ ಹೇಳಿದ್ರೆ, ಪ್ರಾರಂಭ ಆಗಿದ್ದು 2009ರಿಂದ. ಸಾರ್ವಜನಿಕವಾಗಿ ಅರ್ಜಿಯನ್ನು ಕೊಟ್ಟರು, ಅದೆಲ್ಲ ಮಾಡಿದ್ದಾದ್ಮೇಲೆ ವಾಟರ್ ಅಲೋಕೇಶನ್, ಆಮೇಲೆ ಟೆಕ್ನಿಕಲ್ ಅಪ್ರೂವಲ್ ಎಲ್ಲ ಮಾಡಿದ್ದು ನಮ್ಮ ಕಾಲದಲ್ಲೇನೆ ಮಾಡಿರೋದು. ನಾವು ಅವಾಗ ಅಡಿಗಲ್ಲು ಕೂಡ ಮಾಡಾಯ್ತು. ಈಗ ನಾವು ಟ್ರಯಲ್ ರನ್ ಮಾಡಿದೆವು ಮೊನ್ನೆ. ಸುಮಾರು 4,000 HP ಮೋಟಾರ್ಸ್, ಒಂದೊಂದು 1,000 ಸಾಮರ್ಥ್ಯ ಇರುವಂತ ಮೋಟರ್ಗಳು, HP ಮೋಟರ್ಗಳು. ಹಾಗಾಗಿ ನಾವು ಈಗ ಅಧಿಕೃತವಾಗಿ ಒಂದು 5,500 ಎಕರೆಗಳಿಗೆ ನೀರನ್ನು ಲೀಗಲ್ ಆಗಿ ಕೊಡುವಂಥದ್ದು. ಇಂಡೈರೆಕ್ಟ್ಲಿ ಅದು ಹತ್ರ 40,000 ಎಕರೆಗೆ ನೀರು ಕೊಡೋಷ್ಟು ಸಾಮರ್ಥ್ಯ ನಮ್ಮ ಚಿಲ್ವಾರ ಬಂಡಿ ಏತ ನೀರಾವರಿಗೆ ಇರುವಂತದ್ದು.
ಇದಿಷ್ಟು ಇಲ್ಲಿನ ಶಾಸಕರಾದಂತ ನೇಮರಾಜ್ ನಾಯ್ಕ ಅವರು ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ರೈತರಿಗೆ ನಾವಿವತ್ತು ನೀರನ್ನ ಕೊಡ್ತಕ್ಕಂಥದ್ದು ನಮ್ಮ ಮೊದಲ ಆದ್ಯತೆ ಅಂತಕ್ಕಂತಹ ಮಾತನ್ನ ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಳ್ಳಿಗಳ ಜೀವನಾಡಿಯಾದಂತಹ ಮಾಲ್ವಿ ಕಿರು ಜಲಾಶಯಕ್ಕೆ ಅಂತೂ ಇಂತೂ ಕ್ರಸ್ಟ್ ಗೇಟ್ ಗಳನ್ನ ಕೂಡಿಸ್ತಕ್ಕಂಥ ಭಾಗ್ಯ ಈಗಾಗಲೇ ಸಂಪೂರ್ಣ ಕೊನೆ ಹಂತಕ್ಕೆ ತಲುಪಿದೆ. ಏನೋ 10 ಕ್ರಸ್ಟ್ ಗೇಟ್ ಗಳನ್ನ ಹೊಂದಿರತಕ್ಕಂತಹ ಮಾಲ್ವಿ ಕಿರು ಜಲಾಶಯಕ್ಕೆ ಈಗಾಗಲೇ 8 ಕ್ರಸ್ಟ್ ಗೇಟ್ ಗಳನ್ನ ಸಂಪೂರ್ಣವಾಗಿ ಅಳವಡಿಕೆ ಮಾಡಲಾಗಿರ್ತಕ್ಕಂಥದ್ದು. ಒಂದೊಂದು ಕ್ರಸ್ಟ್ ಗೇಟ್ಗಳು 16 ಟನ್ ಅಷ್ಟು ಗಾತ್ರದ ಮತ್ತು ಅದರ ಜೊತೆಗಿರ್ತಕ್ಕಂಥ 16 ಟನ್ ಗಾತ್ರದ ಒಂದು ಕ್ರಸ್ಟ್ ಗೇಟ್ಗಳು ಇವತ್ತು ಇರ್ತಕ್ಕಂಥದ್ದು ಗಮನಿಸಬಹುದು. ಕ್ರಸ್ಟ್ ಗೇಟ್ ಗಳನ್ನ ರನ್ ಮಾಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಏನೋ ಈ ಒಂದು ಹೊಸ ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಳೆ ಕ್ರಸ್ಟ್ ಗೇಟ್ ಗಳನ್ನ ರಿಮೂವ್ ಮಾಡಿ ಆ ಕ್ರಸ್ಟ್ ಗೇಟ್ ಗಳನ್ನ 16 ಟನ್ ಏನು ಭಾರವಾದಂತಹ ಈ ಒಂದೊಂದು ಕ್ರಸ್ಟ್ ಗೇಟ್ ಗಳನ್ನ ಕೂಡಿಸಲಾಗಿರ್ತಕ್ಕಂಥದ್ದು ಗಮನಿಸಬಹುದು. ಕೆಳಗಡೆಯಿಂದ ಆ ಕ್ರಸ್ಟ್ ಗೇಟ್ ಅನ್ನ ಮೇಲೆತ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಭಾಗದ 10 ಹಳ್ಳಿಗಳ 16,000 ಎಕರೆ ಪ್ರದೇಶಕ್ಕೆ ನೀರುಣಿಸ್ತಕ್ಕಂತಹ ಈ ಒಂದು ಸಣ್ಣ ಜಲಾಶಯ ತುಂಬಿದ್ರೆ ಸಂಪೂರ್ಣವಾಗಿ 80,000ದಿಂದ 1,00,000ದಷ್ಟು ಪ್ರದೇಶ ಇವತ್ತು ಈ ಒಂದು ಸಂಪೂರ್ಣವಾದಂತಹ ಸುತ್ತಮುತ್ತ ಭಾಗದ ರೈತರಿಗೆ ಒಂದು ಅಂತರ್ಜಲ ಹೆಚ್ಚಿದೆ. ಸ್ವತಃ ಹಗರಿಬೊಮ್ಮನಹಳ್ಳಿ ಶಾಸಕರು ಇಲ್ಲಿ ವೀಕ್ಷಣೆಯನ್ನು ಕೂಡ ಮಾಡ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟು ಕೋಟಿ ವೆಚ್ಚದಲ್ಲಿ ಕ್ರಸ್ಟ್ ಗೇಟ್ ಗಳನ್ನ ನಿರ್ಮಾಣ ಮಾಡಿದ್ದೀರಿ? ಎಷ್ಟು ದಿನದಲ್ಲಿ ಇದನ್ನ ಕೂಡಿಸಲಾಗಿದೆ? ಈ ಭಾಗದ ರೈತರಿಗೆ ಏನ್ ಹೇಳಿಕ್ ಬಯಸ್ತೀರಿ ಸರ್? ಈ ನಾವು 4,02,73,000 ವೆಚ್ಚದಲ್ಲಿ ನಾವು ಕ್ರಸ್ಟ್ ಗೇಟ್ ಗಳನ್ನ ದುರಸ್ತಿ ಕಾಮಗಾರಿಯನ್ನ ನಾವು ಪ್ರಾರಂಭ ಮಾಡಿದೀವಿ. ಈಗ ಆಲ್ರೆಡಿ 10 ಗೇಟ್ ನಲ್ಲಿ 8 ಗೇಟ್ ಅನ್ನ ನಾವು ಫಿಕ್ಸ್ ಮಾಡಿದೀವಿ. 2 ಇನ್ನ ತೆಗೆದಿದೆ. ಆ 2 ಅತಿ ಶೀಘ್ರದಲ್ಲಿ ಅದನ್ನು ಕೂಡಿಸುವಂತ ಕಾರ್ಯವನ್ನು ಮಾಡ್ತೀವಿ. ಜೊತೆಗೆ ಬಲದಂಡೆ ಮತ್ತು ಎಡದಂಡೆ ಜಾಕ್ವೆಲ್ ಏನಿದೆಯಲ್ಲ, ಆ ಗೇಟುಗಳು ಆ ಕಡೆ 2 ಈ ಕಡೆ 2 ಅದನ್ನು ಕೂಡ ತೆಗೆದಿದೆ. ಅದು ಕೂಡ ಸ್ಟ್ರಕ್ ಆಗಿದೆ. ಅವು 2 ಇದು ಇನ್ನ 2 ಗೇಟ್ ಫಿಕ್ಸ್ ಮಾಡಿ ಅವು 4 ಗೇಟ್ ಕೂಡ ನಾವು ಅತಿ ಶೀಘ್ರದಲ್ಲಿ ರೆಡಿ ಮಾಡಿ ಕುಂದಿರಿಸುವಂತ ಕಾರ್ಯವನ್ನು ಮಾಡ್ತೇವೆ. ಇವ್ರನ್ನೇ ತುಂಗಭದ್ರಾ ಜಲಾಶಯ ಗೇಟ್ ಇಂದ ಕೊಟ್ಟಿದ್ರೆ ಅಷ್ಟೊತ್ತು ಮುಗಿಸ್ಬಿಡ್ತಿದ್ರೇನಲ್ಲಿ. ಅದು 1 ಗೇಟ್ ಕೂಡ ಕುಂದಿರ್ಸ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಮತ್ತೆ ಇವರು ವೇಗವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೋಡಿ, ಎಲ್ಲಿ ಲೀಕ್ ಆಗ್ಬಾರ್ದು. ಆಮೇಲೆ ಒಂದು ಗೇಟು ಇದರ ತೂಕದ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ 16 ಟನ್ ಕೆಪಾಸಿಟಿ ಬರುತ್ತೆ. ಅಷ್ಟು ವೇಟ್ ಬರುತ್ತೆ ಒಂದು ಗೇಟು. ಅಷ್ಟು ತೂಕ ಬರುತ್ತೆ. ಆಮೇಲೆ ರಬ್ಬರ್ ಬೀಡಿಂಗ್ಸು ಕೆಳಗಡೆ ಆಗ್ಲಿ ಸೈಡ್ ಆಗ್ಲಿ ಇವೆಲ್ಲವೂ ಕೂಡ ಒಂದು ಹನಿ ಕೂಡ ನೀರು ಸೋರಲಾರದ ರೀತಿಯಲ್ಲಿ ನಮ್ಮ ಇಂಜಿನಿಯರ್ ಎಲ್ಲರೂ ಸ್ಪಾಟಿಗೆ ಬಂದು ಅದನ್ನ ಗಮನಿಸಿ ಅದನ್ನ ನೀಟಾಗಿ ಕೆಲಸವನ್ನು ತಗೊಳ್ಳೋ ಕಾರ್ಯವನ್ನು ಮಾಡ್ತಾ ಇದೆ. ಈ ಭಾಗದ ರೈತರಿಗೆ ಅತಿ ಶೀಘ್ರದಲ್ಲಿ ಎಲ್ಲಾ ಗೇಟ್, ಇನ್ನ 2 ಗೇಟ್ ಕೂತ್ಬಿಟ್ರೆ ಮುಗೀತು. ಅದು 4 ಗೇಟ್ ಕೂಡ ಅತಿ ಶೀಘ್ರದಲ್ಲಿ ಪೂರ್ಣ ಮಾಡಿ ಕೊಡುವಂತ ಕಾರ್ಯವನ್ನು ಮಾಡ್ತೇವೆ. ನಂತರ ನಾವು ಡಿಸಿಲ್ಟಿಂಗು ಮತ್ತು ಕೆಲವು ಕಾಮಗಾರಿಗೆ 2 ಕೋಟಿ ಹಣವನ್ನು ಕೊಟ್ಟಿದ್ದೇವೆ. ಅದನ್ನು ಕೂಡ ನಾವು ಅತಿ ಶೀಘ್ರದಲ್ಲಿ ಈಗ ಟೆಂಡರ್ ಹಂತಕ್ಕಿದೆ. ಅದನ್ನು ಬೇಗ ಕಾಮಗಾರಿಯನ್ನು ಮಾಡಿ ಮುಗಿಸುವಂತ ಕೆಲಸ ಮಾಡ್ತೀವಿ. ಈ ಭಾಗದ ನೀರಾವರಿ ಯೋಜನೆಗಳಿಗೆ ಅತಿ ಹೆಚ್ಚು ಏನು ಹಣವನ್ನ ತಂದಿರ್ತಕ್ಕಂಥ ಶಾಸಕರು ಅಂತಕ್ಕಂಥ ಮಾತನ್ನ ರೈತರು ಹೇಳ್ತಿದ್ದಾರೆ. ಎಷ್ಟು ಕೆರೆಗಳು ಇದ್ರ ಜೊತೆಗೆ ಅಭಿವೃದ್ಧಿ ಮಾಡ್ತೀರಿ? ಮತ್ತೆ ಚಿಲ್ವಾರ ಬಂಡಿ ಏತ ನೀರಾವರಿ ಯೋಜನೆ ವಿಚಾರ ಏನ್ ಹೇಳ್ತೀರಿ? ನಾವು ಚಿಲ್ವಾರ ಬಂಡಿ ಏತ ನೀರಾವರಿ ಯೋಜನೆ 11-12ನೇ ಸಾಲಿನಲ್ಲಿ 2009ರಲ್ಲಿ ಅದಕ್ಕ ಕಾಯಕಲ್ಪವನ್ನ ಕೊಟ್ಟಿರುವಂತದ್ದು. ಅದು ಏನು ಅಂತ ಹೇಳಿದ್ರೆ, ಪ್ರಾರಂಭ ಆಗಿದ್ದು 2009ರಿಂದ. ಸಾರ್ವಜನಿಕವಾಗಿ ಅರ್ಜಿಯನ್ನು ಕೊಟ್ರು, ಅದೆಲ್ಲ ಮಾಡಿದ್ದಾದ್ಮೇಲೆ ವಾಟರ್ ಅಲೋಕೇಶನ್, ಆಮೇಲೆ ಟೆಕ್ನಿಕಲ್ ಅಪ್ರೂವಲ್ ಎಲ್ಲ ಮಾಡಿದ್ದು ನಮ್ಮ ಕಾಲದಲ್ಲೇನೆ ಮಾಡಿರೋದು ನಾವು. ಅವಾಗ ಅಡಿಗಲ್ಲು ಕೂಡ ಮಾಡಾಯ್ತು. ಈಗ ನಾವು ಟ್ರಯಲ್ ರನ್ ಮಾಡಿದೆವು ಮೊನ್ನೆ. ಸುಮಾರು 4,000 HP ಮೋಟಾರ್ಸ್, ಒಂದೊಂದು 1,000 ಸಾಮರ್ಥ್ಯ ಇರುವಂತ ಮೋಟರ್ಗಳು, HP ಮೋಟರ್ಗಳು. ಹಾಗಾಗಿ ನಾವು ಈಗ ಅಧಿಕೃತವಾಗಿ
ಒಂದು 5,500 ಎಕರೆಗಳಿಗೆ ನೀರನ್ನು ಲೀಗಲ್ ಆಗಿ ಕೊಡುವಂತದ್ದು. ಇಂಡೈರೆಕ್ಟ್ಲಿ ಅದು ಹತ್ರ 40,000 ಎಕರೆಗೆ ನೀರು ಕೊಡಷ್ಟು ಸಾಮರ್ಥ್ಯ ನಮ್ಮ ಚಿಲೋರ ಬಂಡಿ ಏತ ನೀರಾವರಿಗೆ ಇರುವಂತದ್ದು. ಇದಿಷ್ಟು ಇಲ್ಲಿನ ಶಾಸಕರಾದಂತ ನೇಮರಾಜ್ ನಾಯ್ಕ ಅವರು ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ರೈತರಿಗೆ ನಾವಿವತ್ತು ನೀರನ್ನ ಕೊಡ್ತಕ್ಕಂಥದ್ದು ನಮ್ಮ ಮೊದಲ ಆದ್ಯತೆ ಅಂತಕ್ಕಂತಹ ಮಾತನ್ನ ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.